ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಲೋಕಾಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಜಾಮೀನು ರದ್ದು ಕೋರಿ ಅರ್ಜಿ ಸಲ್ಲಿಸುವ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಲೋಕಾಯುಕ್ತ ಅಧಿಕಾರಿಗಳಿಂದ ಅರ್ಜಿ ಸಲ್ಲಿಕೆಗೆ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸಾಯಿ ಮಿನರಲ್ಸ್ ಹಗರಣದಲ್ಲಿ ತಕರಾರು ಅರ್ಜಿಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಶ್ರೀ ಸಾಯಿ ಮಿನರಲ್ಸ್ ಕೇಸ್ನಲ್ಲಿ ಬೇಲನ್ನ ಪಡೆದುಕೊಂಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಜಾಮೀನು ರದ್ದಾದ್ರೆ ಸಂಕಷ್ಟ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಒಂದ್ ಕಡೆ ಶಾಕ್ ಮೇಲೆ ಶಾಕ್ ಕಾದಿರುವಂತದ್ದು. ಜಾಮೀನು ರದ್ದು ಕೋರಿ ಅರ್ಜಿ ಸಲ್ಲಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಸಾಯಿ ಮಿನರಲ್ಸ್ ಹಗರಣದಲ್ಲಿ ತಕರಾರು ಅರ್ಜಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಶ್ರೀ ಸಾಯಿ ಮಿನರಲ್ಸ್ ಕೇಸ್ನಲ್ಲಿ ಬೇಲನ್ನ ಪಡೆದುಕೊಂಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಜಾಮೀನು ಏನಾದ್ರೂ ರದ್ದಾದ್ರೆ ಬಹುತೇಕ ಸಂಕಷ್ಟ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಕಾಂಗ್ರೆಸ್ ಒಂದ್ ಕಡೆ ಆರೋಪವನ್ನ ಮಾಡ್ಕೊಂಡು ಬರ್ತಾ ಇತ್ತು. ಯಾವಾಗ ಆರೋಪ ಪ್ರತ್ಯಾರೋಪಗಳು ಹೆಚ್ಚಾದ್ವೋ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಲೋಕ ಅಧಿಕಾರಿಗಳು ಈಗ ಒಂದ್ ಕಡೆ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಒಂದ್ ಕಡೆ ಕುಮಾರಸ್ವಾಮಿ ಅವರು ಫಸ್ಟ್ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ನವರು ಹೇಳ್ತಾ ಇದ್ರು. ಸಿದ್ದರಾಮಯ್ಯ ಫಸ್ಟ್ ರಾಜೀನಾಮೆಯನ್ನ ಕೊಟ್ಟು ಮುಡಾ ಹಗರಣ ಕೇಸ್ ಏನಿದೆ ಆ ಒಂದು ತನಿಖೆಯನ್ನ ಎದುರಿಸಲಿ ಅನ್ನುವಂತಹ ಮಾತುಗಳನ್ನ ಎಚ್.ಡಿ. ಕುಮಾರಸ್ವಾಮಿ ಕೂಡ ಹೇಳಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸೇನು ನಾಗರಾಜ್, ಕುಮಾರಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಮಾಹಿತಿ ಏನಿದೆ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಏನು ಶ್ರೀ ಸಾಯಿ ಮಿನರಲ್ಸ್ಗೆ ಒಂದು ಗಣಿಗಾರಿಕೆ ಮಾಡೋದಕ್ಕೆ ಸಂಬಂಧಿಸಿದಂತೆ ಒಂದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಒಂದು ಅವಕಾಶವನ್ನ ಕೊಟ್ಟಿದ್ರು, ಅನುಮತಿಯನ್ನ ಕೊಟ್ಟಿದ್ರು. ಇದು ಕಾನೂನು ಬಾಹಿರವಾಗಿದೆ ಅಂತೇಳಿ ಅಂದಿನ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ನೀಡಿದಂತ ವರದಿಯಲ್ಲಿ ಉಲ್ಲೇಖ ಮಾಡಿ ಆ ಒಂದು ಸಾಯಿ ಮಿನರಲ್ಸ್ ಅರ್ಜಿ ಏನಿತ್ತು, ಗಣಿಗಾರಿಕೆಗೆ ಅನುಮತಿ ಕೇಳಿದಂತ ಅರ್ಜಿ, ಅದರ ಪ್ರೋಸೆಸ್ ಯಾವ ರೀತಿ ಆಯ್ತು, ಇದರಲ್ಲಿ ಯಾವೆಲ್ಲ ಕಾನೂನುಗಳನ್ನ ಉಲ್ಲಂಘನೆ ಮಾಡಲಾಗಿದೆ ಅಂತ ಹೇಳಿ ವರದಿಯನ್ನ ಕೊಟ್ಟಿತ್ತು. ಈ ವರದಿಯನ್ನ ಆಧರಿಸಿ ಲೋಕಾಯುಕ್ತ SITಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾಗಿ ಆಗ ಏನು ಲೋಕಾಯುಕ್ತ SIT ADGP ಆಗಿದ್ದಂತ ದಿವಂಗತ ಚರಣ್ ರೆಡ್ಡಿ ಇದರ ವಿಚಾರಣೆಯನ್ನ ಮಾಡಿದ್ರು. ಈ ವೇಳೆಯಲ್ಲಿ ಕೋರ್ಟ್ನಿಂದ ಕುಮಾರಸ್ವಾಮಿಯವರು ಜಾಮೀನನ್ನ ಪಡೆದುಕೊಂಡು ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ವಿಚಾರಣೆಗೆ ಹಾಜರಾಗಿರ್ತಾರೆ 2016ರಲ್ಲಿ. ಈ ವೇಳೆ ಅವರನ್ನ ಬಂಧಿಸಿ ನಂತರ ಬಿಡುಗಡೆ ಮಾಡಲಾಗುತ್ತೆ. ಅದೇ ದಿನ 5 ಲಕ್ಷದ ಬಾಂಡ್ ಅನ್ನ ಪಡೆದುಕೊಂಡು ಬಿಡುಗಡೆ ಮಾಡುವಂಥದ್ದು. ಆದ್ರೆ ಈಗ ಕರೆಂಟ್ ಸಿನಾರಿಯೋದಲ್ಲಿ ಏನು ADGP ಚಂದ್ರಶೇಖರ್ ಮತ್ತೆ ಕುಮಾರಸ್ವಾಮಿ ನಡುವೆ ಒಂದು ವಾಗ್ಯುದ್ಧಗಳು ನಡೀತಾ ಇದ್ದಾವೆ. ಇದರ ಭಾಗವಾಗಿ ಈಗಾಗಲೇ ಏನು ಕುಮಾರಸ್ವಾಮಿ ಅವರ ಜಾಮೀನನ್ನ ರದ್ದು ಕೋರಿ ಒಂದ್ ಕಡೆ ಅರ್ಜಿಯನ್ನ ಹಾಕೋದಕ್ಕೆ ಲೋಕಾಯುಕ್ತ SIT ಅಧಿಕಾರಿಗಳು ಚಿಂತನೆ ನಡೆಸಲಾಗ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದ್ ಕಡೆ ರಾಜ್ಯಪಾಲರ ಮುಂದೆ ಅವರ ವೇಳೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅನುಮತಿ ಕೇಳಿ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಲಾಗಿದೆ. ಜೊತೆಗೆ ಅವರ ಜಾಮೀನನ್ನು ಕೂಡ ರದ್ದು ಕೋರಿ ಹೈಕೋರ್ಟ್ಗೆ ಹೋಗೋದ್ರಿಂದ ಕುಮಾರಸ್ವಾಮಿಗೆ ಇನ್ನಷ್ಟು ಸಂಕಷ್ಟ ಹೆಚ್ಚಾಗೋ ಸಾಧ್ಯತೆ ಇರ್ತಕ್ಕಂಥದ್ದು. ರಮ್ಯಾ, ರೈಟ್ ಧನ್ಯವಾದ ತಮ್ಮ ಮಾಹಿತಿಗಾಗಿ ನಾಗರಾಜ್. ನಂದಿಗದ್ದ ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜನಗ ಗ್ರಾಮ ಪಂಚಾಯಿತಿ ಮುತ್ತಿಗೆ ಹಾಕುವುದಕ್ಕೆ ಪ್ರಯತ್ನಿಸಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಗ್ರಾಮಸ್ಥರು ಹೋರಾಟ ನಡೆಸ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಜನಗಾದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಜನರ ಬೇಡಿಕೆ ಈಡೇರಿಕೆಗೆ ಜನರು ಧರಣಿ ಮಾಡ್ತಾ ಇದ್ದಾರೆ. ಸತ್ಯಾಗ್ರಹ ಅಥವಾ ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಪೊಲೀಸರು ದೌಡಾಯಿಸಿದ್ದಾರೆ. ಏನೆಲ್ಲ ಬೇಡಿಕೆಗಳಿದೆ ಅನ್ನುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಗ್ರಾಮ ಇದು. ಸರ್ವೆ ಮಾಡಿಸ್ಬಾರ್ದು ಸರ್ ಅಂತೇಳಿ ನೀವು ಒಟ್ಟಿಗೆ ಬರ್ತಿದ್ವಿ. ನಮ್ಗೆ ಅದು ಬೇಕಾಗಿಲ್ಲ ಸರ್. ಇದನ್ನ ಹಾಕಿದ್ರಲ್ಲ ನೀವು ಅರ್ಜಿಯನ್ನು, ಕ್ಯಾನ್ಸಲ್ ಆಗಿ ಈಗ ಜಾಗ ಇಲ್ಲ ಕಳಿಸಿದಾರಂತೆ. ಅದಕ್ಕಾಗಿ ಈ ಪ್ರತಿಭಟನೆ ಪಾಲ್ಗೊಂಡಿದ್ದೇವೆ. ತಾವೆಲ್ಲರೂ ಶಾಂತಿಯನ್ನು ವಹಿಸಬೇಕು. ಇವತ್ತು ಈ ಲೆಟರ್ ಸರ್ವೆ ಹಾಕಿದ್ದೇವೆ ಅಂತೇಳಿ ಈ ಪಾಯಿಂಟ್ ಅನ್ನು ಅವಾಗ ಸರ್ವೆ ಒಟ್ಟಿಗೆ ಅಡ್ಡಾಡ್ತಿದ್ವಿ. ಇಷ್ಟು ಬಂದಿದ್ದಾಗ ಮಾಡ್ಬೇಕಿತ್ತಲ್ಲ. ಸರ್ವೆ ಬರ್ದಿರೋದ್ರಿಂದ ಸರ್ವೆ ಒಟ್ಟಿಗೆ ಅಡ್ಡಾಡ್ತಿದ್ವಿ ನಾವು. ಸರ್ವೆ ಮಾಡಿಸ್ಬಾರ್ದು ಸರ್ ಅಂತೇಳಿ ನೀವು ಒಟ್ಟಿಗೆ ಬರ್ತಿದ್ವಿ. ಅಲ್ಲಲ್ಲ ಸರ್, ನಮ್ಗೆ ಅದು ಬೇಕಾಗಿಲ್ಲ. ನಮ್ಗೆ ಅದು ಬೇಕಾಗಿಲ್ಲ ಸರ್. ಇದನ್ನ ಹಾಕಿದ್ರಲ್ಲ ನೀವು ಅರ್ಜಿಯನ್ನು,
ಮತ್ತೆ ಅದನ್ನು ಕ್ಯಾನ್ಸಲ್ ಆಗಿ ಹೋಗ್ತಾ ಇದೆ ಸರ್. ಈಗ ಜಾಗ ಇಲ್ಲ ಅಂತ ಹೇಳಿ ಪಂಚಾಯತಿಯವರು ಜಾಗ ಮೀಟಿಂಗ್ ಇದೆ, ಯಾರು ಹೋಗ್ಬೇಕೀಗ? ಅದು ವಾಪಸ್ ಆಗ್ತಾವ. ಈಗ 2 ಸರ್ತಿ ವಾಪಸ್ ಆಗಿದೆ ಸರ್. ಈಗಾಗಲೇ ನಾವು ಅವರು ಪಿಡಿಒ ಸರ್ ಅವರಿಗೆ ವಾಪಸ್ ಕಳಿಸಿದಾರಂತೆ. ಅದಕ್ಕಾಗಿ ಈ ಪ್ರತಿಭಟನೆ ಪಾಲ್ಗೊಳ್ಳುತ್ತೇವೆ. ತಾವೆಲ್ಲರೂ ಶಾಂತಿಯನ್ನು ವಹಿಸಬೇಕು. ಹೇಳ್ತಾ ಇದ್ದಾರೆ ಸರ್. ಇದು ಇವತ್ತು ಈ ಲೆಟರ್ ಎಷ್ಟು ಸರ್ವೆ ಹಾಕಿದ್ದೇವೆ ಅಂತ ಹೇಳಿ ಈ ಪಾಯಿಂಟ್ ಅನ್ನು ಅವಾಗ ಸರ್ವೆ ಒಟ್ಟಿಗೆ ಅಡ್ಡಾಡ್ತಿದ್ವಿ ಮಾಡ್ರಿ. ಅದೇನೋ ಮಾಡ್ರಿ, ನಮ್ಗೆ ಅದು ಜಾಗ ಇವತ್ತು ತೆರವು ಮಾಡ್ಕೊಡಿ. ತೆರವು ಮಾಡಿ ಆ ಜಾಗಕ್ಕೆ ಎನ್ಒಸಿ ಕೊಡ್ರಿ ನಮ್ಗೆ. ಅಲ್ಲ, ನೀವು ಹಂಗೆ ತೆರವು ಮಾಡ್ಬೇಕು ಅಂತಂದ್ರೆ ಎಲ್ಲದೂ ಸಮಸ್ಯೆ ಆಗ್ತಾವ. ಯಾಕೆ ಸರ್? ಔಟಣದಾಗೆ ಬೇರೆ ಬಿಲ್ಡಿಂಗ್ಗಳು ಇದಾವೆ, ಅವನ್ನು ತೆಗಿಸ್ರಿ ಅಂತ ಅವ್ರು ಹಠ ಮಾಡ್ತಾರೆ. ಅಲ್ಲಲ್ಲ ಗೌಟನ್ ಅಲ್ಲ ಸರ್, ಕೇಳ್ತೀರಿ ಊರ್ ಮಂದಿ ಕೇಳ್ತೀರಿ ನೀವು? ಕಾನೂನು ಎಲ್ಲರಿಗೂ ಕೇಳ್ಬೇಕಲ್ಲ. ನಾವೇನು ನಮ್ಮ ಸ್ವಂತ ಅಂತ ಒಬ್ಬರದೇ ಕೇಳ್ತಾ ಇದ್ದಾರೆ. ನಾವು ಸ್ವಂತ ಕೇಳವಲ್ಲ ಸರ್, ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿನೇ ಎಲ್ಲರೂ ಮಾಡ್ಬೇಕು ಅಂತಾರೆ ಅವರು. ಮತ್ತು ಇವತ್ತಿನ ಮಟ್ಟ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತಾರೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.